ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ನಾನು ಈ ಥರ ಮರೂನ್ ಕಲರ್ ದಾರ ತಂದಿದ್ದೀನಿ. ಈ ದಾರಕ್ಕೆ ಫಸ್ಟು ಈ ಥರ ರೌಂಡ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಸೂಜಿಯಿಂದ ಏರಿಸ್ಕೊಳ್ಳಿ, ಈಸಿಯಾಗಿರುತ್ತೆ. ಈ ಥರ ಎಷ್ಟು ಬೇಕಾಗುತ್ತೆ ಅಷ್ಟು ಈ ಥರ ರೌಂಡ್ ಬೀಡ್ಸ್ನ ಏರಿಸ್ಕೊಳ್ಳಿ. ನೋಡಿ, ಈ ಥರ ಏರಿಸ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು ಈ ಥರ ಎಣ್ಣಾಟ್ ಹಾಕಿ ಸ್ಯಾರಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಲಾಕ್ ಹಾಕಿ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. ಈ ಥರ 2 ಚೈನ್ ಹಾಕಿ ಮತ್ತೆ ಪಕ್ಕ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ 2ನೇದಕ್ಕೆ ಈ ಥರ ರೌಂಡ್ ಬೀಡ್ಸ್ನ ಇರಿಸ್ಕೊಳ್ಳಿ. ಈ ಥರ ಸೇರಿಸಿ ಅಲ್ಲೇ ಪಕ್ಕ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈ ಬೀಡ್ಸ್ನ ಮುಂದೆ ಹಾಕಿ ಈ ಥರ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕಿ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಒಂದಾದಮೇಲೆ 2ನೇದಕ್ಕೆ ಬೀಡ್ಸ್ನ ಈ ಥರ ಸೇರಿಸಿ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈ ಬೀಡ್ಸ್ನ ಮುಂದೆ ಹಾಕಿ ಈ ಥರ ಮತ್ತೆ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 3 ಕಂಬ ಹಾಕ್ಕೊಳ್ತಾ ಹೋಗಬೇಕು. ಈಗ 2 ಚೈನ್ ಹಾಕಿ 1 2 ಚೈನ್ ಹಾಕಿ ಇಲ್ಲಿ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸ್ನ ಸೇರಿಸಿ ಈ ಥರ ಪಕ್ಕ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಬೀಡ್ಸ್ನ ಈ ಥರ ಮುಂದೆ ಹಾಕಿ ಈ ಥರ ಮತ್ತೆ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ನೋಡಿ, ಇದೇ ಥರ ಈ ಸ್ಟೆಪ್ ಫುಲ್ಲು ಹಾಕೊಳ್ತಾ ಹೋಗಿ. ನೋಡಿ, ಈ ಥರ ಬಂತು ಈ ಸ್ಟೆಪ್ಪು. ಈಗ ಇಲ್ಲಿ ಎಂಡ್ಗೆ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಈ ಥರ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ. ಈ ಥರ ಗ್ರೀನ್ ಕಲರ್ ದಾರನ 7 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಮೊದಲೇ ಎಷ್ಟು ಬೇಕಾಗುತ್ತಷ್ಟು ಬೀಡ್ಸ್ ಸೇರಿಸ್ಕೊಂಡು ಇಟ್ಕೊಂಡಿರಿ. ಈ ಥರ ನೋಡಿ, ಈ ಥರ ಬೀಡ್ಸ್ ಸೇರಿಸ್ಕೊಂಡು ಇಟ್ಕೊಂಡಿರಿ. ಬೀಡ್ ಸೇರಿಸಿದ್ದಾಯಿತು. ಈಗ ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 2ನೇ ಚೈನಿಂದ ಈ ಥರ ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕಿ ಇಲ್ಲಿಗೇ ಒಂದು ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಕಂಬ ಹಾಕಿ ಇಲ್ಲಿಂದ 1 2 ಚೈನ್ ಹಾಕಿ ಈ 2 ಚೈನ್ ಹಾಕಿದ್ವಲ್ಲ ಇಲ್ಲಿಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 2ನೇದಕ್ಕೆ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ಸ್ನ ಸೇರಿಸಿ ಇಲ್ಲಿಂದ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ ಮುಂದೆ ಹಾಕಿ ಈ ಥರ ಕಂಬ ಹಾಕಿ ಮತ್ತೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ 3 ಕಂಬ ಬರಬೇಕು. ಒಂದಕ್ಕೆ ಬೀಡ್ಸ್ ಏರಿಸ್ದೇ ಇರೋ ಹಾಗೆ ಒಂದಕ್ಕೆ ಬೀಡ್ಸ್ ಏರಿಸಿ ಇನ್ನೊಂದಕ್ಕೆ ಬೀಡ್ಸ್ ಏರಿಸ್ದೇ ಇರೋ ಹಾಗೆ ಕಂಬ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಳ್ಳಿ. ಈ ಥರ 2 ಚೈನ್ ಹಾಕಿ ಇಲ್ಲಿ ಈ ಸ್ಟೆಪ್ಪಿಗೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸ ಸೇರಿಸಿ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ನ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಮಧ್ಯದಕ್ಕೆ ಬೀಡ್ಸ್ ಮುಂದೆ ಹಾಕಿ ಈ ಥರ ಮತ್ತೆ ಬೀಡ್ಸ್ ಇಲ್ಲದೇ ಇರೋ ಹಾಗೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ 2 ಚೈನ್ ಹಾಕ್ಕೊಳ್ಳಿ. ಈಗ ಈ ಪ್ಲೇಸ್ಗೆ 3 ಕಂಬ ಹಾಕ್ಕೊಳ್ಳಿ. ಮಧ್ಯಕ್ಕೆ ಬೀಡ್ಸ್ ಸೇರಿಸಿ ನೋಡಿ. ಇದೇ ಥರ ಸೆಕೆಂಡ್ ಸ್ಟೆಪ್ಪು ಫುಲ್ಲು ಹಾಕೊಳ್ತಾ ಹೋಗಿ. ಇದೇ ಥರ ನೋಡಿ, ಈ ಥರ ಬಂತು. ಈ ಥರ ನೋಡಿ, ಇಲ್ಲಿ ಎಂಡ್ಗೆ 2 ಚೈನ್ ಹಾಕಿ 1 2 ಈ ಥರ 2 ಚೈನ್ ಹಾಕಿ ನೋಡಿ. ಎಂಡಲ್ಲಿ ಈ ಥರ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿ ಇಲ್ಲಿ ದಾರ ಕಟ್ ಮಾಡೋದು ಬೇಡ. ಇಲ್ಲಿಂದ 1 2 ಈ ಥರ 3 ಚೈನ್ ಹಾಕಿ ಈ ಪಕ್ಕದ ಸ್ಟೆಪ್ಪಿಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಈ ಸ್ಟೆಪ್ಪಿಗೆ
ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 3 ಚೈನ್ ಹಾಕಿ 1 2 3 ಈ ಸ್ಟೆಪ್ಗೆ ಲಾಕ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗು 3 ಸ್ಟೆಪ್ಪು 3 ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಈ ಥರ ದಾರ ಎಳೆದು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಏರಿಸಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಲೂಸಾಗಿ ಲಾಕ್ ಮಾಡಿ ಈ ಸ್ಟೆಪ್ಪಿಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 3 ಚೈನ್ ಹಾಕಿ ಈ ಪಕ್ಕದ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 3 ಚೈನ್ ಹಾಕಿ ಇಲ್ಲಿ 5 ಸ್ಟೆಪ್ಪು ಲಾಕ್ ಮಾಡಬೇಕು. ಈ ಬೀಡ್ಸ್ ಆದಮೇಲೆ 5 ಸ್ಟೆಪ್ಪು 3 ಚೈನ್ ಹಾಕಿ ಲಾಕ್ ಮಾಡಿ. ನೋಡಿ ಈ ಥರ 5 ಟೈಮ್ಸು 3 ಚೈನ್ ಹಾಕಿ ಲಾಕ್ ಮಾಡಿ. 1 2 3 4 5 ಈಗ ದಾರ ಎಳೆದು ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಏರಿಸಿ ಇದನ್ನು ಲೂಸಾಗಿ ಲಾಕ್ ಮಾಡಿ ಇದನ್ನು ಈ ಪಕ್ಕದ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 ಈ ಥರ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಎಂಡ್ ಆಗಿರೋದ್ರಿಂದ 3 ಸ್ಟೆಪ್ಪು ಲಾಕ್ ಮಾಡಿದ್ದೀನಿ. ನೀವು 5 ಸ್ಟೆಪ್ಪು ಲಾಕ್ ಮಾಡ್ಕೊಳ್ತಾ ಈ ಥರ ಬೀಡ್ಸ್ ಸೇರಿಸ್ಕೊಳ್ತಾ ಹೋಗ್ಬೇಕು ಸ್ಯಾರಿ ಫುಲ್ಲು. ಈ ಥರ ಎಂಡಲ್ಲಿ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಕಂಬಕ್ಕೊಂದು ಲಾಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ ಇಲ್ಲಿಗೆ ಈ ಥರ ಲಾಕ್ ಮಾಡಿ ಮತ್ತು ಈ ಥರ ನೆಕ್ಸ್ಟ್ ಸ್ಟೆಪ್ ಇದು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಇತ್ತಲ್ಲ ಈ ಚೈನ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 ಈ ಥರ 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಟೈಮ್ಸು ಲಾಕ್ ಆದಮೇಲೆ ಇಲ್ಲಿಂದ ಡೈರೆಕ್ಟು ಈ ಥರ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಈ ಥರ ಈ ಕ್ರಿಸ್ಟಲ್ ಬೀಡ್ಸ್ ಹಿಂದೆ ದಾರ ಇರುತ್ತೆ ನೋಡಿ ನೋಡಿ ಈ ದಾರ ಫುಲ್ ದಾರ ತಗೊಂಡು ಇದನ್ನು ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ 1 2 3 4 5 6 7 8 9 10 11 12 ಈ ಥರ 12 ತ್ರಿಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈಗ ಇದನ್ನು ಇಲ್ಲಿ ಲಾಕ್ ಮಾಡಿದ್ವಲ್ಲ ಈ 3 ಚೈನ್ ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿರೋ ಹತ್ರ ಲಾಕ್ ಮಾಡ್ಕೊಳ್ಳಿ. ಈ ಸ್ಟೆಪ್ಪು 3 ಟೈಮ್ಸು 3 ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು. ಇಲ್ಲಿ ಲಾಕ್ ಮಾಡ್ಕೊಳ್ಳಿ.
ಈ ಥರ. ಈಗ ಇಲ್ಲಿಂದ ಈ ಕ್ರಿಸ್ಟಲ್ ಬೀಡ್ಸ್ ಹಿಂದೆ ಇರೋ ಈ ದಾರಕ್ಕೆ 12 ಟ್ರಿಬಲ್ ಕ್ರೋಶೆ ಹಾಕೊಳ್ಳಿ. ಈ ಥರ ಇಲ್ಲಿ ಹಾಕಿದ್ವಲ್ಲ ಆ ಥರ ಹಾಕೊತ ಹೋಗಿ. ನೋಡಿ ಈ ಥರ ಬಂತು. ಈಗ ಇದನ್ನು ಈ ಸ್ಟೆಪ್ಗೆ ಈ 3 ಚೈನ್ ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 1 2 3 ಚೈನ್ ಹಾಕಿ ಇಲ್ಲಿ ಎಂಡಲ್ಲಿ ಲಾಕ್ ಮಾಡಿದ್ವಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾವು ಫಸ್ಟ್ ಹಾಕಿದ್ವಲ್ಲ ಮರೂನ್ ಕಲರ್ ದಾರ ಅದನ್ನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಫಸ್ಟು ಈ ಕಂಬಕ್ಕೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 1 ಚೈನ್ ಹಾಕಿ ಇಲ್ಲಿ ಮಧ್ಯೆ ಲಾಕ್ ಮಾಡಿದ್ವಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿಂದ 1 2 3 3 ಚೈನ್ ಹಾಕಿ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆ ಲಾಕ್ ಪಕ್ಕ ಆ ಚೈನ್ಗೊಂದು ಲಾಕ್ ಮಾಡಿ ಇಲ್ಲಿಂದ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಫಸ್ಟ್ನೇ ಕಂಬಕ್ಕೆ ಈ ತ್ರಿಬಲ್ ಕ್ರೋಶೆ ಫಸ್ಟ್ನೇ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ ಇಲ್ಲಿಂದ ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಡಬಲ್ ಕ್ರೋಶೆ ಮಧ್ಯ ಕಂಬದಿಂದ ಈ ಥರ ಸ್ವಲ್ಪ ಉದ್ದ ದಾರ ಎಳ್ಕೊಳ್ಳಿ. ಈ ಥರ 1 ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಥರ ಎಳ್ಕೊಳ್ಳಿ. 2 3 4 5 ಈ ಥರ 5 ಸಲ ತಗೊಳ್ಳಿ ಈ ಥರ ದಾರನ. ಈಗ ಈ ಲಾಸ್ಟ್ನೇದು 1 ಚೈನ್ ಬಿಟ್ಟು ಈ ಥರ ಕ್ರೋಶೆನ 1 ಚೈನ್ ಬಿಟ್ಟು ಈ ಥರ ಲಾಸ್ಟ್ 1 ಚೈನ್ ಬಿಟ್ಟು ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಬೀಡ್ ಸೇರಿಸ್ಕೊಳ್ಳಿ ದಾರ ತೆಗೆದು. ಈ ಥರ ರೌಂಡ್ ಬೀಡ್ಸ್ನ ಈ ದಾರಕ್ಕೆ ಏರಿಸಿ ಈ ಥರ. ಇದನ್ನು ಬೀಡ್ಸಿನ ಲಾಕ್ ಮಾಡೋದು ಬೇಡ. ಮತ್ತು ಇಲ್ಲಿಂದ ಈ ಒಂದು ಕಂಬ ಇದನ್ನು ಈ ಒಂದು ಕಂಬ ಬಿಟ್ಟು ಈ 2ನೇ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ ಮತ್ತು ಸ್ವಲ್ಪ ಈ ಥರ ದಾರ ಎಳೆದು ಇಲ್ಲಿಂದ ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಕಂಬಕ್ಕೆ ಈ ಕಂಬದ ಈ ಮಧ್ಯ ಈ ಥರ 1 2 ಈ ಥರ ಎಳ್ಕೊಬೇಕು. 2 3 4 5 ಈ ಥರ 5 ಟೈಮ್ಸ್ ಹಾಕಿ ಈಗ ಈ ಲಾಸ್ಟ್ನೇದು ಬಿಡಬೇಕು. ನೋಡಿ ಈ ಲಾಸ್ಟ್ನೇದು ಈ ಚೈನ್ ಬಿಟ್ಟು ಇದನ್ನೆಲ್ಲ ಈ ಥರ ಫುಲ್ಲು ಈ ಥರ ಎಳ್ಕೊಬೇಕು. ಈಗ ಇದನ್ನು ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸಿ ಈ ಬೀಡ್ಸ್ ಲಾಕ್ ಮಾಡಬಾರ್ದು, ಹಾಗೆ ನೀವು ಲೂಸಾಗಿ ಹಾಕೊಬೇಕು ಇವನ್ನ. ಈಗ ಒಂದು ಕಂಬ ಬಿಟ್ಟು 2ನೇದಕ್ಕೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಕಂಬ ಹಾಕಿ ಸ್ವಲ್ಪ ಈ ಥರ ದಾರ ಎಳೆದು ಮತ್ತು ಇಲ್ಲಿಂದ ಈ ಕಂಬದ ಈ ಮಧ್ಯ ಈ ಥರ ಹಾಕ್ಕೊಳ್ಳಿ, ದಾರ ಎಳ್ಕೊಳ್ಳಿ. 1 2 3 4 5 ಈ ಥರ 5 ಟೈಮ್ಸ್ ಹಾಕಿ ಇಲ್ಲಿ ಇದೊಂದು ಚೈನ್ ಬಿಡಬೇಕು ಕೊನೆಯದು. ಇನ್ನೆಲ್ಲ ದಾರದ ಕೆಳಗಡೆಯಿಂದ ಬನ್ನಿ ಅದೊಂದು ಚೈನ್ ಬಿಟ್ಟು ಈ ಥರ. ಈಗ ಇವೆರಡನ್ನೂ ಈ ಥರ ಸೇರಿಸಿ ಈಗ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ್ಸ್ನ
ಥರ ದಾರಕ್ಕೆ ಏರಿಸಿ ಮತ್ತು ಇಲ್ಲಿಂದ ಒಂದು ಬಿಟ್ಟು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಇನ್ನೊಂದಕ್ಕೆ. ಮತ್ತು ಈ ಥರ ಸ್ವಲ್ಪ ದಾರ ಎಳೆದು ಈ ಕಂಬದ ಕೆಳಗಡೆಯಿಂದ ಈ ಥರ ದಾರ ತಗೊಳ್ಳಿ. 1 2 3 4 5 ಒಂದೆರಡು ಸಲ ಹಾಕೋವರೆಗೂ ಅಷ್ಟೇ, ಆಮೇಲೆ ಈಸಿಯಾಗಿ ಬರುತ್ತೆ. ಈ ಥರ ಈಗ ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ಸ್ನ ಈ ದಾರಕ್ಕೆ ಏರಿಸಿ ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಒಂದು ಬಿಟ್ಟು ನೆಕ್ಸ್ಟ್ ಇನ್ನೊಂದಕ್ಕೆ ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ನೋಡಿ ಈ ಥರ 6 ಪೆಟಲ್ ಬರಬೇಕು, ಆ ಥರ ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ ನೋಡಿ. ಈ ಥರ 6 ಪೆಟಲ್ ಬಂತು. ಈಗ ಕೊನೆಯದಕ್ಕೆ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ್ ಸೇರಿಸಿ ಇದನ್ನು ಈ 3 ಚೈನ್ ಇತ್ತಲ್ಲ ಈ ಲಾಕ್ ಪಕ್ಕ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ಗೆ ಈ ಥರ ಲಾಕ್ ಮಾಡಿ ಮತ್ತು ಈ ಲಾಕ್ಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಮತ್ತು ಈ ಥರ 3 ಚೈನ್ ಹಾಕಿ ಮತ್ತು ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿ ಈ ಲಾಕ್ ಪಕ್ಕ ಚೈನ್ಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಈ ಮೊದಲನೇ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಈ ಥರ ದಾರ ಎಳೆದು ಈಗ ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಕಂಬಕ್ಕೆ ಈ ಥರ ದಾರ ಎಳ್ಕೊಳ್ಳಿ. ಕಂಬದ ಕೆಳಗಡೆಯಿಂದ 2 3 4 5 ಈ ಥರ 5 ಟೈಮ್ಸು ದಾರ ಎಳ್ಕೊಂಡು ಈ ಕೊನೆ ಒಂದು ದಾರ ಬಿಟ್ಟು ನೋಡಿ ಇದು ಇನ್ನು ಆ ದಾರದೊಳಗಡೆಯಿಂದ ಇದೊಂದು ಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಸ್ವಲ್ಪ ದಾರ ತೆಗೆದು ಈ ಥರ ರೌಂಡ್ ಬೀಡ್ಸ್ನ ಈ ದಾರಕ್ಕೆ ಏರಿಸ್ಕೊಂಡು ಇಲ್ಲಿಂದ ಇದನ್ನು ಬೀಡ್ಸ್ ಲಾಕ್ ಮಾಡೋದು ಬೇಡ. ಇಲ್ಲಿಂದ ಒಂದು ಕಂಬ ಬಿಟ್ಟು ಎರಡನೇ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಹಾಕಿದ್ವಲ್ಲ ಇದೇ ಥರ ಹಾಕೊಂಡು ಹೋಗಿ ವಾರ್ಚನ್ನು ನೋಡಿ. ಈ ಥರ 6 ಪೆಟಲ್ ಆಯಿತು. ಈಗ ಒಂದು ಬೀಡ್ ಸೇರಿಸಿ ಈ 3 ಚೈನ್ ಇತ್ತಲ್ಲ ಇಲ್ಲಿ ಹಾಕು, ಈ 3 ಚೈನ್ ಇತ್ತಲ್ಲ ಇಲ್ಲಿ ಈ ಲಾಕ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಆ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 ಈ ಥರ 3 ಚೈನ್ ಹಾಕಿ ಇಲ್ಲಿ ಎಂಡಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಕ್ಕೊಳ್ಳಿ. ನೋಡಿ ಈ ಥರ ಬಂತು ಈ ಡಿಸೈನು. ಇದನ್ನು ಜಾಸ್ತಿ ಎಳ್ದಾಕಬೇಡಿ, ಲೂಸಾಗಿ ಹಾಕಿದ್ದನ್ನು ಈ ಥರ ಬಂತು. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಕುಚ್ಚು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.